ನೋಡಿ, ಯಾಕೋ ಏನೋ ಗೊತ್ತಿಲ್ಲ, ಈ ಸರ್ಕಾರದ ಸಮಸ್ಯೆಯೋ ಅಥವಾ ಆ ಏಜೆನ್ಸಿಗಳ ಸಮಸ್ಯೆಯೋ ಗೊತ್ತಿಲ್ಲ, ಆದ್ರೆ ಈ ಗುತ್ತಿಗೆದಾರರ ನೌಕರರಿಗಿದೆಯಲ್ಲ, ಈ ಸಂಬಳ ನೀಡುವ ವಿಳಂಬದ ಸಮಸ್ಯೆ ಅದು ಯಾವತ್ತು ಬಗೆಹರಿಯುತ್ತೋ ಗೊತ್ತೇ ಇಲ್ಲ. ಗುತ್ತಿಗೆ ನೌಕರಿಗೆ ಸಂಬಳ ನೀಡುವಲ್ಲಿ ವಿಳಂಬ ಆಗಿದೆ ಅಂತ. ಎಲ್ಲಿ? ಶ್ರೀನಿವಾಸಪುರ ಪುರಸಭೆಯಲ್ಲಿ. ಶ್ರೀನಿವಾಸಪುರ ಪುರಸಭೆ ಮುಂಭಾಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಗುತ್ತಿಗೆ ನೌಕರರು. ಪುರಸಭೆ ಗುತ್ತಿಗೆ ಮತ್ತು ಹೊರ ಗುತ್ತಿಗೆ ನೌಕರರಿಂದ ಧರಣಿ ಆಗ್ತಾ ಇದೆ. 6 ತಿಂಗಳು ಕಳೆದರೂ ಕೂಡ ನೌಕರರಿಗೆ ಸಂಬಳವನ್ನು ನೀಡಿಲ್ಲ ಅಂತೆ. ಪುರಸಭೆ ನೌಕರರ ಕುಟುಂಬಗಳು ಬೀದಿಗೆ ಬರ್ತಾ ಇವೆ. ಹಂಗಾಗಿ ನಮ್ಮ ಸಂಬಳವನ್ನ ಕ್ಲಿಯರ್ ಮಾಡಿ ಸ್ವಾಮಿ ಅಂತ ನೌಕರರು ಪ್ರತಿಭಟನೆ ಮಾಡುವಂತ ಸಂದರ್ಭ ಬಂದು ಒದಗಿದೆ. ಪುರಸಭೆ ನೌಕರರ ಕುಟುಂಬಗಳು ಬೀದಿಗೆ ಬರ್ತಿವೆ ಅಂತ ಹೇಳ್ತಾ ಇದ್ದಾರೆ ಅವರು. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಸಮಸ್ಯೆಗೆ ಸ್ಪಂದಿಸದಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಲ್ಲಿ ಶ್ರೀನಿವಾಸಪುರ ಪುರಸಭೆ ಮುಂಭಾಗದಲ್ಲಿ ನೌಕರರು ಧರಣಿಯನ್ನು ನಡೆಸ್ತಾ ಇದ್ದಾರೆ. 6 ತಿಂಗಳಿಂದ ಸ್ವಾಮಿ, 1-2 ತಿಂಗಳಲ್ಲ, 6 ತಿಂಗಳಿಂದ ಸಂಬಳ ಬಾಕಿ ಇರಿಸ್ಕೊಂಡಿದ್ದಾರೆ. ನೋಡಿ ಪಾಪ, ಅವರು ಕೆಲಸ ಮಾಡಿದವರು, ದುಡ್ದವರು ತಮ್ಮ ಹಕ್ಕನ್ನ ಪಡಿಲಿಕ್ಕೆ ಬೆವರು ಸುರಿಸಿ ದುಡಿದಿದ್ದಕ್ಕೆ ಸಂಬಳ ಪಡೆಯೋದಕ್ಕೆ ಅವರು ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದು ಒದಗಿದೆ. ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಹೇಳಿ ಅದನ್ನ ಆಲ್ರೆಡಿ ಕೆಲಸ ನಡೆದಿದೆ. ಅದರದ್ದು ರಿಪೋರ್ಟ್ ವರದಿ ಕೊಡಬೇಕು, ಅದನ್ನ ವರದಿನ ಕೊಡ್ತಾ ಇದ್ದೀವಿ. ಎರಡನೇ ಸರ್ವೆ ನಂಬರ್ 17 ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಇವತ್ತೇ ಕಲೆಕ್ಟ್ ಮಾಡಿ ಕೊಟ್ಟು ಡಿಸ್ಕಸ್ ಮಾಡಿ ಆ 17 ಈ ಪೌರ ಕಾರ್ಮಿಕರ ವಸತಿ ಉದ್ದೇಶಕ್ಕೋಸ್ಕರ ಮೀಸಲಿಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸೋದಕ್ಕೆ ಏನು ಅಡೆತಡೆ ಇಲ್ಲದೆ ಇದ್ದರೆ, ಬೇರೆ ಥರದ್ದು ಅಡೆತಡೆಗಳೇನು ಇಲ್ಲ ಅಂದರೆ ಸರ್ವೆ ನಂಬರ್ 17 ಮೀಸಲಿಡೋದಕ್ಕೆ ಸೂಕ್ತ ಕ್ರಮನ ಶೀಘ್ರದಲ್ಲಿ ಆದಷ್ಟು ಇವತ್ತು ನಾಳೆ 2 ಡೇಸ್ ಒಳಗಡೆ ಇದನ್ನು ಕೈಗೊಳ್ತೀನಿ ಅಂತ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.